ಹೊಸಕೋಟೆ ತಾಲೂಕಿನ ಪೂಜೇನ ಅಗ್ರಹಾರ ಗ್ರಾಮದಲ್ಲಿ ಇಸ್ರೋ ಸಂಸ್ಥೆಯ ವತಿಯಿಂದ 1.5 ಕೋಟಿ ಮೊತ್ತದಲ್ಲಿ ಸಿಸಿ ರಸ್ತೆ, ಚರಂಡಿ, ಸ್ಮಶಾನ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಪೂಜೇನ ಅಗ್ರಹಾರ ಗ್ರಾಮದಲ್ಲಿ 1080 ಮತದಾರರಿದ್ದು, ಗ್ರಾಮದಲ್ಲಿ ಸಾಕಷ್ಟು ಕೆಲಸಗಳು ಬಾಕಿ ಇದ್ದ ಹಿನ್ನೆಲೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೃಷ್ಣಮೂರ್ತಿ ಅವರ ಮನವಿ ಮೇರೆಗೆ ಅವಶ್ಯಕತೆ ಇದ್ದ ಕಾಮಗಾರಿಗಳ ಪರಿಶೀಲನೆ ನಡೆಸಿ ಇಸ್ರೋ ಸಂಸ್ಥೆಯೊಂದಿಗೆ ಮಾತುಕತೆ ನಡೆಸಿ 1.5 ಕೋಟಿ ಮೊತ್ತದಲ್ಲಿ ಸ್ಮಶಾನ, ಸಿಸಿ ರಸ್ತೆ, ಚರಂಡಿ ಹಾಗೂ 2 ಶಾಲಾ ಕೊಠಡಿಗಳನ್ನು ನಿರ್ಮಿಸಲು ಯೋಜಿಸಲಾಗಿದ್ದು, ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಈ ಕಾಮಗಾರಿಯನ್ನು ಡಿಸೆಂಬರ್ ಅಂತ್ಯದ ವೇಳೆಗೆ ಪೂರ್ಣಗೊಳಿಸಲಾಗುವುದು. ಕಾಮಗಾರಿಯ ಗುಣಮಟ್ಟ ಕಾಯ್ದುಕೊಳ್ಳಲು ಗ್ರಾಮಸ್ಥರ ಜವಾಬ್ದಾರಿಯೂ ಇದ್ದು, ಕಾಮಗಾರಿ ವೇಳೆಯಲ್ಲಿ ನಿಗಾ ವಹಿಸಬೇಕು ಎಂದರು. ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಕೂಡ ಕೋರ್ತಾ ಇದ್ದೀನಿ. ಲಕ್ಷ್ಮಿ ಎಲ್ಲರಿಗೂ ಕೂಡ ಅನುಗ್ರಹಿಸಲಿ, ಎಲ್ಲರ ಮನೆ ತುಂಬ ಕೂಡ ಲಕ್ಷ್ಮಿ ಇರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆಶಿಸ್ತಾ ಹಾರೈಸ್ತಾ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಕಸ್ಬಾ ಹೋಬಳಿಯ ದೊಡ್ಡಘಟ್ಟನಬಿ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಪೂಜೇನ ಅಗ್ರಹಾರ ಗ್ರಾಮದಲ್ಲಿ ಸುಮಾರು 2 ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಇಸ್ರೋ ಅವರ ವತಿಯಿಂದ ನಾವು ಕೈಗೆ ತೊಗೊಂಡಿದ್ದೀವಿ. ಅವರಲ್ಲಿ ಹೋಗಿ ನಾವು ಮನವಿ ಮಾಡಿಕೊಂಡು, ಕೃಷ್ಣಣ್ಣವರು ಮತ್ತು ನಾವು ಅವರಲ್ಲಿ ಹೋಗಿ ಮನವಿ ಮಾಡಿಕೊಂಡು ಈ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಬೇಕಾಗಿದೆ ಅಂತ ಅವ್ರ ಹತ್ರ ನಾವು ಮನವಿನ ಪ್ರಸ್ತಾವನೆ ಮಾಡಿದಾಗ ಅವರು ಮನಸ್ಪೂರ್ವಕವಾಗಿ ನಾವು ಈ ಗ್ರಾಮದ ಅಭಿವೃದ್ಧಿಗೋಸ್ಕರ 1.5-2 ಕೋಟಿ ರೂಪಾಯಿಯಷ್ಟು ಅನುದಾನಗಳನ್ನ ನಾವು ಬಿಡುಗಡೆ ಮಾಡಿಕೊಡ್ತೀವಿ, ನೀವು ತುರ್ತಾಗಿ ಬೇಕಾದಂಥ ಕೆಲಸಗಳನ್ನ ಗುರುತಿಸ್ಕೊಡಿ, ಅವನ್ನ ನಾವೆಲ್ಲ ಕೂಡ ಕೈಗೆ ತಗೊಳ್ತೀವಿ ಅನ್ನೋಂಥ ಆಶ್ವಾಸನೆ ಕೊಟ್ಟರು. ಅದಕ್ಕೆ ತಕ್ಕಂತೆಯೇ ಪ್ರಪ್ರಥಮವಾಗಿ ಇಲ್ಲಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಕಟ್ಟಡ ಶಿಥಿಲ ಆಗಿತ್ತೋ, ಶಿಥಿಲವಾಗಿರ್ತಕ್ಕಂಥ ಕಟ್ಟಡನ ಇವತ್ತು ಉಳಿಸ್ಕೊಂಡು ಆ ಆವರಣದಲ್ಲೇ ಇವತ್ತು ಸುಮಾರು ಒಂದು 2 ಕೊಠಡಿಗಳು, ಒಂದು ನಲಿಕಲಿ ಕೊಠಡಿ ಮತ್ತು ಒಂದು 4-5ನೇ ತರಗತಿಗೆ ಬೇಕಾದಂಥ ಕೊಠಡಿಗಳನ್ನ ಇವತ್ತು ಅಲ್ಲಿ ಶಾಲೆಯ ಆವರಣದಲ್ಲಿ ಕಟ್ಟಿಸ್ಕೊಡೋಂಥ ಕಾಮಗಾರಿ ಆಗಿರ್ಬೋದು. ಇಲ್ಲಿ ಗ್ರಾಮಕ್ಕೆ ಸ್ಮಶಾನದ ಕೊರತೆ ಸುಮಾರು ವರ್ಷಗಳಿಂದ ಇತ್ತು. 2 ಕಡೆ ಸುಮಾರು ಒಂದು ಕಡೆ ಒಂದು 30 ಗುಂಟೆಯಷ್ಟು ಜಾಗನ, ಮತ್ತೊಂದು ಕಡೆ ಒಂದು 20 ಗುಂಟೆಯಷ್ಟು ಜಾಗನ ಗುರುತಿಸಿ ಸುಮಾರು 1 ಎಕರೆ 10 ಗುಂಟೆಯಲ್ಲಿ ವೈಯಕ್ತಿಕವಾಗಿ ಕೊಂಡು ಜಾಗ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸರ್ಕಾರದಲ್ಲಿ ಇವತ್ತು ಗೋಮಾಳಗಳಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಲ್ಲಿ ಎಲ್ಲಿ ಜಾಗ ಇರಲಿಲ್ಲ ಅಂಥೇಳಿ ಇವತ್ತು ಜಾಗನ ಖರೀದಿ ಮಾಡಿ ಆ ಜಾಗನ ಇವತ್ತು ಸಾರ್ವಜನಿಕ ಸ್ಮಶಾನಕ್ಕೋಸ್ಕರ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು. ಬರೀ ಸ್ಮಶಾನ ಮಾಡಿದ್ರೆ ಸಾಲದು ಅಂತೇಳಿ ಸ್ಮಶಾನಕ್ಕೆ ಸಂಪರ್ಕಕ್ಕೆ ಬೇಕಾದಂಥ ರಸ್ತೆಗೆ ಬೇಕಾದಂಥ ಚರಂಡಿಯ ವ್ಯವಸ್ಥೆನ 2 ಕೂಡ ಸ್ಮಶಾನಗಳಿಗೆ ಮಾಡಿಕೊಟ್ಟು, ಒಂದಕ್ಕೆ ಟಾರು ಡಾಂಬಾರಿನ ರಸ್ತೆ ಮತ್ತು ಚರಂಡಿ, ಮತ್ತೊಂದು ಸ್ಮಶಾನಕ್ಕೆ ಸಿಸಿ ರಸ್ತೆ ಮತ್ತು ಚರಂಡಿನ ವ್ಯವಸ್ಥೆನ ಮಾಡಿಕೊಟ್ಟು ಇವತ್ತು ತಾಲೂಕಿನ ಕಡೆಯಿಂದ ನಮ್ಮ ಸರ್ವೇಯರ್ಗಳು, ಎಲ್ಲ ರೆವೆನ್ಯೂ ಇಲಾಖೆ ಕಡೆಯಿಂದ ಆರ್ಐಗಳು ಎಲ್ಲರೂ ಬಂದು ಇಲ್ಲಿ ನಮ್ಮ ಜೊತೆನೇ ಬಂದು ಸ್ಥಳ ವೀಕ್ಷಣೆ ಮಾಡ್ಕೊಂಡು ಹೋಗಿ ಎಲ್ಲಿ ರಾಜಕಾಲುವೆಗಳಿವೆ ರಾಜಕಾಲುವೆಗಳನ್ನ ತೆರವು ಮಾಡಿಕೊಟ್ಟು ನೀರು ಹರಿವೆಗೆ ನಾವೇನು ಅನುಕೂಲ ಮಾಡಿಕೊಡ್ಬೇಕು, ಆ ನೀರು ಹರಿಯೋದಕ್ಕೋಸ್ಕರ ಅನುಕೂಲಕ್ಕೋಸ್ಕರ ರಾಜಕಾಲುವೆಗಳನ್ನ ತೆರವು ಮಾಡೋಂಥದ್ದು, ಸಿಸಿ ರಸ್ತೆಗಳು, ಚರಂಡಿಗಳು ಇವೆಲ್ಲವನ್ನೂ ಕೂಡ ಒಟ್ಟಾರೆ ಸುಮಾರು 1.5-2 ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ. ವಿಶೇಷತೆ ಏನಂದರೆ ಇದರಲ್ಲಿ ಸರ್ಕಾರದ ಅನುದಾನಕ್ಕೋಸ್ಕರ ನಾವು ಕಾಯಬೇಕಾಗಿಲ್ಲ, ತುರಂತವಾಗಿ ನಾವೇನೋ ಇವಾಗ ಕೆಲಸನ ಪ್ರಾರಂಭ ಮಾಡಿಕೊಂಡು ನಾವು ಇವತ್ತು ಗುತ್ತಿಗೆದಾರರಿಗೆ ಕೊಟ್ಟಿರ್ತಕ್ಕಂಥ ಗಡಿ ಏನಂತಂದರೆ ಡಿಸೆಂಬರ್ ಒಳಗೆ 2025ನೇ ವರ್ಷ ಪ್ರಾರಂಭ ಆಗೋಕ್ಕೆ ಮೊದಲು ಇವತ್ತೇನು ನಾವು 1.5-2 ಕೋಟಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವೋ ಎಲ್ಲವನ್ನೂ ಕೂಡ ಒಳ್ಳೆ ಗುಣಮಟ್ಟವಾಗಿ ಮುಗಿಸ್ಬೇಕು ಅಂತೇಳಿ, ಮತ್ತು ವಿಶೇಷವಾಗಿ ಕಡೆಯಲ್ಲಿ ಇವತ್ತಿಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಪೂಜೆನಗರದಿಂದ ಭಕ್ತರಳ್ಳಿ ಗ್ರಾಮಕ್ಕೆ ಏನು ಸಂಪರ್ಕ ರಸ್ತೆ ಇದೆ, ಆ ಸಂಪರ್ಕ ರಸ್ತೆಯನ್ನು ಅಗಲ ಮಾಡಿ ಚರಂಡಿಯಿಂದ ಚರಂಡಿವರೆಗೂ ಡಾಂಬಾರ್ ಮಾಡಿ ಸುಮಾರು 40 ಅಡಿಗಳ ಅಗಲವಾದಂಥ ರಸ್ತೆನ ಇವತ್ತು ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಈ ಗ್ರಾಮದ ಒಂದು ಸರ್ವತೋಮುಖ ಅಭಿವೃದ್ಧಿ ಇವತ್ತೇನು ಬೆಂಗಳೂರು ಬೆಳ್ಕೊಳ್ತಾ ಬಂದು ಇವತ್ತು ನಮ್ಮ ಟೋಲಿನ ಗಡಿಯವರೆಗೂ ಕೂಡ ಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಗಳು, ಇಲ್ಲಿರ್ತಕ್ಕಂಥ ಭಾಗಗಳು, ತೋಟಗಳೆಲ್ಲ ಕೂಡ ಬೆಂಗಳೂರು ಆಗಂಥ ಎಲ್ಲ ಸೂಚನೆಗಳು ಕಾಣಿಸ್ತಾ ಇರ್ತಕ್ಕಂಥ ಒಂದು ಸೂಚನೆಗಳಿರ್ತಕ್ಕಂಥ ಎಲ್ಲ ಒಂದು ಲಕ್ಷಣಗಳಲ್ಲಿ ನಾವು ಈ ಗ್ರಾಮಗಳಿಗೆಲ್ಲವಕ್ಕೂ ಕೂಡ ಮುಂದಿನ ಪೀಳಿಗೆಗಳಾಗಿ, ಮುಂದಿನ ದಿನಗಳಿಗಾಗಿ ಅನುಕೂಲ ಆಗೋಂಥ ಮೂಲಭೂತ ಸೌಕರ್ಯಗಳನ್ನ ಸೃಷ್ಟಿ ಮಾಡೋಂಥ ನಿಟ್ಟಿನಲ್ಲಿ ಇವತ್ತು ಈ ಕಾಮಗಾರಿಗಳನ್ನ ಕೈಗೆ ತೊಗೊಂಡಿರ್ತಕ್ಕಂಥದ್ದು. ಒಳ್ಳೆ ಕಾಮಗಾರಿ ನಾವು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ತೊಗೊಂಡಿದ್ದೀವಿ. ಎಲ್ಲರಿಗೂ ಶುಭ ಆಗಲಿ ಅಂತೇಳಿ ಕೋರ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಂತರ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೃಷ್ಣಮೂರ್ತಿ ಅವರು ಮಾತನಾಡಿ, ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಗ್ರಾಮಸ್ಥರಿಗೆ ಕೊಟ್ಟ ಮಾತಿನಂತೆ ಗ್ರಾಮದಲ್ಲಿ ಬಾಕಿ ಇದ್ದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದು, ಶಾಸಕರಿಂದ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರಿಗೆ ಸ್ವಾಗತ ಕೋರಿ
ನಮ್ಮ ಗ್ರಾಮಸ್ಥರು ಕಾಮಗಾರಿಗಳು ಅಂದರೆ ಟಾರ್ ರೋಡು, CC ರಸ್ತೆ ಮತ್ತು ಮಶಾಣಕ ರಸ್ತೆಗಳು ಇವೆಲ್ಲನೂ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಪ್ರಯುಕ್ತ 11 ಗಂಟೆಯಿಂದ ಇವತ್ತು ಪೂಜೆ 5 ಕಡೆ ನೆರವೇರಿಸಿದ್ದಾರೆ. ಈಗಾಗಲೇ ಕಾಮಗಾರಿ ಶುರು ಹಚ್ಕೊಂಡಿದ್ರಿ. ಇವತ್ತು ಏನು ನಮ್ಮ ಇಸ್ರೋ ಸೊಸೈಟಿಯವರು ಮಾಡೋದ್ರಿಂದ ಸುಮಾರು 1.5-2 ಕೋಟಿ ರೂಪಾಯಿ ಪೂಜೆನಗರ ಗ್ರಾಮಕ್ಕೆ ಬೇಕು ಅಂತ ಅವರು ಕೇಳ್ಕೊಂಡಾಗ ಊರು ಸುತ್ತಮುತ್ತ ಏನು ಬರುತ್ತೋ ಅದನ್ನು ನಾವು ಬಂದು ಪೂಜೆ ಮಾಡಿ ಅವರೆಲ್ಲನೂ ಇವತ್ತು ಅನುದಾನ ಕೊಟ್ಟು ಇವತ್ತಿನಿಂದಲೇ ಪ್ರಾರಂಭ ಮಾಡೋದಕ್ಕೆ ಅವರು ಆಜ್ಞೆ ಕೊಟ್ಟಿದ್ದಾರೆ. ಇವತ್ತು ಸುಮಾರು 1.5-2 ಕೋಟಿ ರೂಪಾಯಿ ಕಾಮಗಾರಿ ಇವತ್ತು ಬಸವೇಶ್ವರನ ದೇವಸ್ಥಾನಕ್ಕೆ ಇರ್ಬೋದು, ಇಲ್ಲಿನ ಮಶಾಣಕ್ಕೆ ಇರ್ಬೋದು, ಮತ್ತು ಅಲ್ಲಿರೋಂಥ ಮಶಾಣಕ್ಕೆ ಮತ್ತು ಕೋಳಲಿಕ್ಕೆ ಹೋಗೋ ರಸ್ತೆಗಿರ್ಬೋದು, ಅಲ್ಲಿ ಸ್ಕೂಲು ಒಂದು 2 ಬಿಲ್ಡಿಂಗು ಕಟ್ಟೋದಕ್ಕೆ ಅನುದಾನ ಎಲ್ಲ ಸೇರಿ ಎಲ್ಲ ಒಂದು 3 ತಿಂಗಳು 4 ತಿಂಗಳಲ್ಲಿ ನಾನು ವೀಕ್ಷಣೆ ಮಾಡ್ತೀನಿ, ಅದರೊಳಗಡೆ ಮುಗಿಸ್ಕೊಡಿ ಅಂತ ಹೇಳೋದನ್ನು ಅವ್ರ ಪ್ರಯುಕ್ತ ಇವತ್ತು ಶಾಸಕರು 2ನೇ ಬಾರಿಯಾಗಿ ನಮ್ಮೂರ್ಗೆ ಹೆಚ್ಚಾಗಿ ಕೊಡಬೇಕು ಅಂತ ಕೇಳ್ಕೊಂಡಾಗ ಅನುದಾನ ಸರ್ಕಾರದಲ್ಲಿ ಬರೆದಿದ್ದಾಗ ಇಸ್ರೋ ಸೊಸೈಟಿ ಕಡೆಯಿಂದ ಮಾಡಿಸ್ಬೇಕಂತೇಳಿ ಇವತ್ತೆಲ್ಲ ಪೂಜೆ ನೆರವೇರಿಸ್ಕೊಟ್ಟಿದ್ದಾರೆ ನಮ್ಮ ಶರತ್ ಬಚ್ಚೇಗೌಡರು ಈಗ